ಹಲೋ, ನೆಕ್ಸ್ಟ್ ರೆಸಿಡೆನ್ಸಿ ಸ್ಟ್ರಗಲ್ ಸೀರೀಸ್ಗೆ ವೆಲ್ಕಮ್. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ರಜೆ. ನಮಗೆ ಡ್ಯೂಟಿ ಅವರ್ಸಲ್ಲಿ ಎಷ್ಟೆಲ್ಲ ರಜೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅಬ್ಬಾ, ನೆನೆಸ್ಕೊಂಡ್ರೆ ಏನನ್ಸುತ್ತಂದರೆ, ರಜೆನೇ ಇಲ್ದಂಗೆ ಕೆಲಸ ಮಾಡ್ತೀವಿ ಅಂತ. ನಮಗೆ ಸಂಡೇ ರಜೆ ಅಂತ ಇರಲ್ಲ, ವೀಕೆಂಡ್ಸ್ ರಜೆ ಅಂತ ಇರಲ್ಲ, ಹಬ್ಬದ ದಿನ ರಜೆ ಅಂತ ಇರಲ್ಲ. ಮೋಸ್ಟ್ ಪ್ರಾಬಬ್ಲಿ ನಮಗೆ ರಜೆ ಅಂತಲೇ ಇರಲ್ಲ. ಅಕಸ್ಮಾತ್ ನಮ್ಮದು ಎಮರ್ಜೆನ್ಸಿ ಡ್ಯೂಟಿ ಮುಗಿದು ನೆಕ್ಸ್ಟ್ ಫ್ರೀ ಡೇ ಸಿಗೋದು ದಿನ ಆ್ಯಕ್ಚುಯಲ್ ಗೌರ್ಮೆಂಟ್ ಹಾಲಿಡೇ ಆರ್ ಸಂಡೇಸ್ ಇತ್ತು ಅಂತಂದರೆ ನಮಗೊಂದು ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ಆಫ್ ರಜೆ ಅಂತ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಮಗೆ ಆ್ಯಸ್ ಅಫಿಷಿಯಲಿ ನಮಗೆ ರಜೆ ಅಂತ ಆ್ಯಕ್ಚುಲಿ ಇರೋದೇ ಇಲ್ಲ. ನಾವು ಎಷ್ಟೋ ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದ್ವಿ. ನಾನಂತೂ ಲಾಸ್ಟ್ ಇಯರ್ ಯಾವ ಹಬ್ಬನೂ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿಲ್ಲ, ಅಥವಾ ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಇಲ್ಲೂ ರಜೆನೂ ಸಿಕ್ಕಿಲ್ಲ. ಆ್ಯಂಡ್ ನಮ್ಮ ಬರ್ಡೇ ದಿನವೇ ನಮಗೆ ರಜೆ ಸಿಗಲ್ಲ. ಯಾವ ಫಂಕ್ಷನ್ಗಳನ್ನೂ ಅಟೆಂಡ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಔಟ್ ಆಫ್ ದಿ ಸ್ಟೇಟ್ ನಾವು ಪಿ ಜಿ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಮಗಲ್ಲಿ ಹೋಗಿ ಮನೆಗೆ ಹಬ್ಬ ಸೆಲೆಬ್ರೇಟ್ ಮಾಡೋದು, ರಜಾನ ಸೆಲೆಬ್ರೇಟ್ ಮಾಡೋದು ತುಂಬ 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 ಡಿಫಿಕಲ್ಟ್. ಸೊ ಸಿಕ್ ಲೀವ್ ಅಂತ ಸಿಗೋದಿಲ್ಲ. ಪ್ರಾಮಿಸ್, ಸಿಕ್ ಲೀವ್ ಅಂತ ಸಿಗೋದೇ ಇಲ್ಲ. ಸಿಕ್ ಲೀವ್ ಅಂತ ಅಕಸ್ಮಾತ್ ನಮಗೆ ಹುಷಾರಿಲ್ಲ ಅಂತ ರಜೆ ಹಾಕಿದ್ರು ಯಾರೋ ಒಬ್ಬರು ನಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆದಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ನಾವು ಆ ದಿನ ರಜೆ ತೊಗೋಬೇಕಷ್ಟೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಲೀವ್ ಇನ್ ರೆಸಿಡೆನ್ಸಿ. ನೀವು ಎಷ್ಟು ಸರಿ ಒಂದು ವರ್ಷದಲ್ಲಿ ರಜೆ ತೊಗೊಂಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್.